ಅತ್ತ ಜನಸಾಮಾನ್ಯರಿಗೆ ಅಗತ್ಯ ವಸ್ತು ಬೆಲೆಯನ್ನ ಇಳಿಸಿರುವಂತ ಕೇಂದ್ರ ಸರ್ಕಾರ ಸಿಗರೇಟ್ ಸೇರಿ ತಂಬಾಕು ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ಏರಿಸಿದೆ. ಸೋಡಾ, ಕೂಲ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಪಾನೀಯಗಳು ಕೂಡ ಕಾಸ್ಟ್ಲಿ ಆಗಿವೆ. Special rate of 40% has also been proposed and it's cleared. ಐಷಾರಾಮಿ ವಸ್ತುಗಳು ಜಿಎಸ್ಟಿಯ ವಿಶೇಷ ಸ್ಲ್ಯಾಬ್ಗೆ ಸೇರ್ಪಡೆ. ಇನ್ನಷ್ಟು ದುಬಾರಿಯಾಗಲಿವೆ ಸಿಗರೇಟ್, ತಂಬಾಕು, ಕೂಲ್ ಡ್ರಿಂಕ್ಸ್. ದೇಶವಾಸಿಗಳಿಗೆ ನಿನ್ನೆ ರಾತ್ರಿ ನಿರ್ಮಲಾ ಸೀತಾರಾಮನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 4 ಸ್ಲ್ಯಾಬ್ಗಳಲ್ಲಿ ಹಾಕ್ತಿದ್ದ ಜಿಎಸ್ಟಿಯಲ್ಲಿ 2 ಸ್ಲ್ಯಾಬ್ಗಳನ್ನು ತೆಗೆದುಹಾಕಿದ್ದಾರೆ. 28% ತೆರಿಗೆಯೊಳಗೆ ಬರ್ತಿದ್ದ ವಸ್ತುಗಳನ್ನ 18% ಇಳಿಸಿದ್ದಾರೆ. 12% ತೆರಿಗೆಯೊಳಗೆ ಬರ್ತಿದ್ದ ವಸ್ತುಗಳನ್ನ 5% ಇಳಿಸಿದ್ದಾರೆ. ಆದರೆ ಇದರ ಜೊತೆಗೆ ಮತ್ತೊಂದು ಹೊಸ ಸ್ಲ್ಯಾಬ್ ಜಾರಿಗೆ ತಂದಿದ್ದಾರೆ. ಅದುವೇ ವಿಶೇಷ ಸ್ಲ್ಯಾಬ್. ಮಧ್ಯಮ ವರ್ಗ ಬಡವರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಜಿಎಸ್ಟಿ ಮಾರ್ಪಾಡು ಮಾಡಿದ್ದಾರೆ. ಆದರೆ ಕೆಲ ಐಷಾರಾಮಿ ವಸ್ತುಗಳ ಮೇಲೆ ಭಾರಿ ಟ್ಯಾಕ್ಸ್ ಹಾಕೋ ಮೂಲಕ ತೆರಿಗೆ ಸಂಗ್ರಹಕ್ಕೂ ಪ್ಲಾನ್ ಮಾಡಿದ್ದಾರೆ. 28% ತೆರಿಗೆ ವ್ಯಾಪ್ತಿಯಲ್ಲಿ ಬರ್ತಿದ್ದ ಐಷಾರಾಮಿ ವಸ್ತುಗಳಿಗೆ ಇನ್ಮುಂದೆ 40% ಜಿಎಸ್ಟಿ ಬೀಳಲಿದೆ. ಹಾಗಾದ್ರೆ ಯಾವ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳವಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಿಗರೇಟ್, ಸಿಗಾರ್, ಪಾನ್ ಮಸಾಲ, ಜರ್ದಾ, ಬೀಡಿ, ತಂಬಾಕು, ಜಗಿಯುವ ವಸ್ತುಗಳು ಇನ್ಮುಂದೆ 40% ಜಿಎಸ್ಟಿ ಅಡಿಯಲ್ಲಿ ಬರ್ತವೆ. ಅಧಿಕ ಸಕ್ಕರೆ ಅಂಶ ಇರುವ ಪಾನೀಯಗಳು, ಸೋಡಾ, ಕೂಲ್ ಡ್ರಿಂಕ್ಸ್, ಹಣ್ಣಿನ ಕಾರ್ಬೋನೇಟೆಡ್ ಪಾನೀಯಗಳು, ಕೆಫಿನ್ ಹೊಂದಿರುವ ಪಾನೀಯಗಳ ಮೇಲೆ 40% ತೆರಿಗೆ ಬೀಳಲಿದೆ. ಫ್ಲೈಟ್, ಹೆಲಿಕಾಪ್ಟರ್, ಐಷಾರಾಮಿ ಕಾರುಗಳು, 1500 ಸಿಸಿಗಿಂತ ಹೆಚ್ಚು, 4000 ಮಿಲಿಮೀಟರ್ ಉದ್ದವಿರುವ ಕಾರುಗಳು, 350 ಸಿಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ಗಳ ದರಗಳು ಇನ್ನಷ್ಟು ದುಬಾರಿಯಾಗಲಿವೆ. ಖಾಸಗಿ ವಿಮಾನ, ಹೆಲಿಕಾಪ್ಟರ್ ಬಳಕೆ, ಮನೋರಂಜನೆಗೆ ದೋಣಿ, ಇತರ ಹಡಗುಗಳ ಬಳಕೆ, ಹೆಚ್ಚು ಸಾಮರ್ಥ್ಯದ ರಿವಾಲ್ವರ್, ಪಿಸ್ತೂಲ್ಗಳ ಮೇಲೆ 40% ಸ್ಲ್ಯಾಬ್ ಬೀಳಲಿದೆ. That special rate of 40% has also been proposed and it's cleared. That will apply only to pan masala, cigarettes, gutka, and other tobacco products such as chewing tobacco, products like zarda, unmanufactured tobacco, and BD. GST will be levied on retail price, which is the RSP, instead of transaction value on pan masala, gutka, cigarettes and other tobacco products such as zarda, scented tobacco, unmanufactured tobacco and chewing tobacco. ತಂಬಾಕು, ಬೀಡಿ, ಸಿಗರೇಟು ಹೊರತುಪಡಿಸಿ ಬಾಕಿ ಎಲ್ಲಾ ವಸ್ತುಗಳ ಜಿಎಸ್ಟಿ ಬದಲಾವಣೆ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಆರೋಗ್ಯ, ಬಡತನವನ್ನ ಗಮನದಲ್ಲಿಟ್ಟುಕೊಂಡು ಜಿಎಸ್ಟಿ ಹೊರೆಯನ್ನ ಇಳಿಸಲಾಗಿದ್ದು, ಹಣವಿದ್ದವರ ಬಳಿ ಹೆಚ್ಚಿನ ತೆರಿಗೆ ಸಂಗ್ರಹಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.